ಶಾಲಾ ಟಿಸಿಗೆ ಆಗ್ರಹಿಸಿ ಮಕ್ಕಳು ಅಹೋರಾತ್ರಿಯ ಧರಣಿಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಖಾನಾಪುರ ಪಟ್ಟಣದ ಬಿಇಒ ಕಚೇರಿಯ ಮುಂದೆ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. ಕಾರಣ ಟಿಸಿ ಕೊಟ್ಟಿಲ್ಲ ಅನ್ನುವಂತ ಕಾರಣ. ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಖಾಸಗಿ ಶಾಲೆಯ ವರ್ಗಾವಣೆ ಪತ್ರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಪೋಷಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪೋಷಕರು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಆಡಳಿತ ಮಂಡಳಿ ಸ್ಪಂದಿಸಲಿಲ್ಲ. ಡೋಂಟ್ ಕೇರ್. ಅದಕ್ಕೂ ಕೂಡ ವರ್ಗಾವಣೆ ಪತ್ರವನ್ನ ಆದಷ್ಟು ಬೇಗ ಕೊಡಿ ಅನ್ನುವಂತ ಆಗ್ರಹ ಈಗ ಮಕ್ಕಳು ಮಾಡಿರೋದು. ಆದ್ರೆ ಎಷ್ಟೇ ಆಗ್ರಹ ಮಾಡಿದ್ರೂ ಕೊಟ್ಟಿಲ್ಲ ಅನ್ನುವಂತ ದೂರು ಈಗ ಕೇಳಿ ಬರ್ತಾ ಇದೆ. ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಈಗ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗಬೇಕು ಅಂತಂದ್ರೆ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಟಿಸಿ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಈಗ ಶಾಲಾ ವರ್ಗಾವಣೆ ಪತ್ರವನ್ನ ನಮಗ್ ಕೊಡಿ ಅಂತ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ನೋಡಿ. ಶಾಲಾ ಟಿಸಿಗೆ ಆಗ್ರಹಿಸಿ ಮಕ್ಕಳು ಅಹೋರಾತ್ರಿಯ ಧರಣಿಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಖಾನಾಪುರ ಪಟ್ಟಣದ ಬಿಇಒ ಕಚೇರಿಯ ಮುಂದೆ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. ಕಾರಣ ಟಿಸಿ ಕೊಟ್ಟಿಲ್ಲ ಅನ್ನುವಂತ ಕಾರಣ. ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಖಾಸಗಿ ಶಾಲೆಯ ವರ್ಗಾವಣೆ ಪತ್ರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಪೋಷಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪೋಷಕರು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಆಡಳಿತ ಮಂಡಳಿ ಸ್ಪಂದಿಸಲಿಲ್ಲ. ಡೋಂಟ್ ಕೇರ್. ಅದಕ್ಕೂ ಕೂಡ ವರ್ಗಾವಣೆ ಪತ್ರವನ್ನ ಆದಷ್ಟು ಬೇಗ ಕೊಡಿ ಅನ್ನುವಂತ ಆಗ್ರಹ ಈಗ ಮಕ್ಕಳು ಮಾಡಿರೋದು. ಆದ್ರೆ ಎಷ್ಟೇ ಆಗ್ರಹ ಮಾಡಿದ್ರೂ ಕೊಟ್ಟಿಲ್ಲ ಅನ್ನುವಂತ ದೂರು ಈಗ ಕೇಳಿ ಬರ್ತಾ ಇದೆ. ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಈಗ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗಬೇಕು ಅಂತಂದ್ರೆ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಟಿಸಿ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಈಗ ಶಾಲಾ ವರ್ಗಾವಣೆ ಪತ್ರವನ್ನ ನಮಗ್ ಕೊಡಿ ಅಂತ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ನೋಡಿ. ಶಾಲಾ ಟಿಸಿಗೆ ಆಗ್ರಹಿಸಿ ಮಕ್ಕಳು ಅಹೋರಾತ್ರಿಯ ಧರಣಿಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಖಾನಾಪುರ ಪಟ್ಟಣದ ಬಿಇಒ ಕಚೇರಿಯ ಮುಂದೆ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. ಕಾರಣ ಟಿಸಿ ಕೊಟ್ಟಿಲ್ಲ ಅನ್ನುವಂತ ಕಾರಣ. ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಖಾಸಗಿ ಶಾಲೆಯ ವರ್ಗಾವಣೆ ಪತ್ರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಪೋಷಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪೋಷಕರು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಆಡಳಿತ ಮಂಡಳಿ ಸ್ಪಂದಿಸಲಿಲ್ಲ. ಡೋಂಟ್ ಕೇರ್. ಅದಕ್ಕೂ ಕೂಡ ವರ್ಗಾವಣೆ ಪತ್ರವನ್ನ ಆದಷ್ಟು ಬೇಗ ಕೊಡಿ ಅನ್ನುವಂತ ಆಗ್ರಹ ಈಗ ಮಕ್ಕಳು ಮಾಡಿರೋದು. ಆದ್ರೆ ಎಷ್ಟೇ ಆಗ್ರಹ ಮಾಡಿದ್ರೂ ಕೊಟ್ಟಿಲ್ಲ ಅನ್ನುವಂತ ದೂರು ಈಗ ಕೇಳಿ ಬರ್ತಾ ಇದೆ. ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಈಗ ದೂರನ್ನ ಕೊಟ್ಟಿದ್ದಾರೆ.
ಒಂದ್ ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗಬೇಕು ಅಂತಂದ್ರೆ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಟಿಸಿ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಈಗ ಶಾಲಾ ವರ್ಗಾವಣೆ ಪತ್ರವನ್ನ ನಮಗ್ ಕೊಡಿ ಅಂತ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ನೋಡಿ. ಶಾಲಾ ಟಿಸಿಗೆ ಆಗ್ರಹಿಸಿ ಮಕ್ಕಳು ಅಹೋರಾತ್ರಿಯ ಧರಣಿಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಖಾನಾಪುರ ಪಟ್ಟಣದ ಬಿಇಒ ಕಚೇರಿಯ ಮುಂದೆ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. ಕಾರಣ ಟಿಸಿ ಕೊಟ್ಟಿಲ್ಲ ಅನ್ನುವಂತ ಕಾರಣ. ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಖಾಸಗಿ ಶಾಲೆಯ ವರ್ಗಾವಣೆ ಪತ್ರವನ್ನ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ. ಪೋಷಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪೋಷಕರು ಕೂಡ ಮನವಿ ಮಾಡಿಕೊಂಡ್ರು ಕೂಡ ಆಡಳಿತ ಮಂಡಳಿ ಸ್ಪಂದಿಸಲಿಲ್ಲ. ಡೋಂಟ್ ಕೇರ್. ಅದಕ್ಕೂ ಕೂಡ ವರ್ಗಾವಣೆ ಪತ್ರವನ್ನ ಆದಷ್ಟು ಬೇಗ ಕೊಡಿ ಅನ್ನುವಂತ ಆಗ್ರಹ ಈಗ ಮಕ್ಕಳು ಮಾಡಿರೋದು. ಆದ್ರೆ ಎಷ್ಟೇ ಆಗ್ರಹ ಮಾಡಿದ್ರೂ ಕೊಟ್ಟಿಲ್ಲ ಅನ್ನುವಂತ ದೂರು ಈಗ ಕೇಳಿ ಬರ್ತಾ ಇದೆ. ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ವಿರುದ್ಧ ಪೋಷಕರು ಈಗ ದೂರನ್ನ ಕೊಟ್ಟಿದ್ದಾರೆ. ಒಂದ್ ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗಬೇಕು ಅಂತಂದ್ರೆ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಟಿಸಿ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ಇಟಗಿ ಗ್ರಾಮದ 42 ವಿದ್ಯಾರ್ಥಿಗಳು ಈಗ ಶಾಲಾ ವರ್ಗಾವಣೆ ಪತ್ರವನ್ನ ನಮಗ್ ಕೊಡಿ ಅಂತ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ನೋಡಿ. ಬೇಕು